ನನ್ಗೆ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಇಷ್ಟ. ಯಾರು ಹೇಳಿದ್ರು ನಿಮ್ಗದು? ಗೊತ್ತಾಗ್ಬಿಡುತ್ತೆ ಇನ್ಸೈಟ್ಸ್. ಎಲ್ಲ ಹೇಳ್ಬೇಡಿ, ಎಲ್ಲ ಗೊತ್ತಿಲ್ಲ ಇನ್ನ. ಹಂಗಿದ್ದಿದ್ರೆ ಎಲ್ಲೋ ಹೋಗಿರ್ಬೇಕಾಗಿತ್ತು. ಕಾಯಿ ತುರಿತಾ ಇದೀನಿ ಮನೇಲಿ. ತಲೆ ಎಗ್ರತ್ ನನಗೆ. ಅಯ್ಯೋ ಅಂತ ನಾನು ಹಿಂಗ್ ನೋಡುದು ಅವ್ರು ನೋಡುದು. ಸಿನಿಮಾ ಬಗ್ಗೆ ಕೇಳ್ಬೇಕಲ್ಲ ಒಂದೆರಡು ಕ್ವಶನ್ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಹೆಸರು ಅವ್ರು ಗೊತ್ತಿಲ್ಲ, ನಾನು ಯಾರು ಅವ್ರು ಗೊತ್ತಿಲ್ಲ. ನೀವು ಅಣ್ಣನ ಜೊತೆ ಆಕ್ಟ್ ಮಾಡಿದೀನ, ನಮಗ್ ನಿಮ್ ಜೊತೆ ಫೋಟೋ ಬೇಕು ಅಂತ. ವಾ ತಗೊಳ್ಳಿ ಅಷ್ಟೇ. ನಮ್ಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ ಜೊತೆ ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ. ಅಂದ್ರೆ ಇವ್ರ ಸಿನಿಮಾಗಳನ್ನ ಸಾಮಾನ್ಯವಾಗಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಂದ್ ಸ್ವಲ್ಪ ರಾ ಲುಕ್ ನಲ್ಲಿ ದ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅರ್ಚನಾ ಅವರು ಈಗ ರಕ್ಕಸಾಪುರದೋಳ್ ಸಿನಿಮಾದಲ್ಲಿ ರಾಗೆ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿದೆ ಸಿನಿಮಾ ಎಕ್ಸ್ಪೀರಿಯನ್ಸ್, ಹಾಗೆ ಮಿಕ್ಕಿದ ಬೇರೆ ವಿಷಯಗಳನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಚಂದನ ಅವ್ರೆ, ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ಓ, ನಾವು ಸೂಪರ್. ತುಂಬಾ ಈಗ ಟೀಸರ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂದ್ ಸ್ವಲ್ಪ ರಾ ಆಗಿರುತ್ತೇನೋ ಸಿನಿಮಾ, ಎಲ್ಲೋ ರಿಯಲ್ ಸ್ಟೋರಿನೇನೋ ಅನ್ನೋ ತರ ಗೊತ್ತಾಗ್ತಾ ಇದೆ. ಸೊ ಹೇಳಿ, ಹೇಗ್ ಬಂತು ಆಪರ್ಚುನಿಟಿ ಎಲ್ಲ? ರಿಯಲ್ ಆಗಿ ಅಟೆಂಪ್ಟ್ ಮಾಡಿರೋದು, ಅದೇ ಟೀಮ್ ಅವ್ರ ಮೋಟಿವ್ ಇದ್ದಿದ್ದು. ಅಂಡ್ ಆಪರ್ಚುನಿಟಿ ಬಗ್ಗೆ ಕೇಳಕ್ ಹೋದ್ರೆ, ರವಿವರ್ಮ ಮಾಸ್ಟರ್ ಜೊತೆ ನಾನು ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಸ್ಟಂಟ್ ಮಾಡಿಸಿದ್ರು ನನಗೆ. ಸೊ ಹಂಗೆ ಪರಿಚಯ ಆಗಿತ್ತು. ಮೇ ಬಿ ಅವ್ರಿಗೆ ಈ ಸಿನಿಮಾ ಕತೆ ಕೇಳಿದಾಗ ಆ ಪಾತ್ರಕ್ಕೆ ನಾನು ಸೂಟಬಲ್ ಆಗ್ತೀನಿ ಅಂತ ಅವ್ರಿಗೆ ಅನ್ಸಿತ್ತು ಅನ್ಸುತ್ತೆ. ಕರೆದ್ರು, ನನಗೂ ಅದೇ ಖುಷಿ, ಬಂದೆ. ಕತೆ ಕೇಳಿದ್ಮೇಲೆ ತುಂಬಾ ಇಷ್ಟ ಆಯ್ತು. ಈಗ ಸಿನಿಮಾ ಬಗ್ಗೆ ಕೇಳ್ಬೇಕಲ್ಲ ಒಂದೆರಡು ಕ್ವಶನ್ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಹಂಗೇನಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ರಿಪೀಟೆಡ್ ಬೇಡ ಅಂತ. ಈಗ ಸಿನಿಮಾದಲ್ಲಿ ನೀವು ರಾಜ್ ಬಿ ಶೆಟ್ಟಿ ಸರ್ಗೆ ವೈಫ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಯಾರು ಹೇಳಿದ್ರು ನಿಮ್ಗದು? ಗೊತ್ತಾಗ್ಬಿಡುತ್ತೆ ಇನ್ಸೈಟ್ಸ್. ಅವೆಲ್ಲ ಹೇಳ್ಬೇಡಿ, ಎಲ್ಲ ಗೊತ್ತಿಲ್ಲ ಇನ್ನ. ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ಬಂದ್ ನೋಡಿ ಥಿಯೇಟರ್ ಅಲ್ಲಿ. ಓಕೆ, ಈಗ ನಮ್ ಕನ್ನಡದಲ್ಲಿ ಸಿನಿಮಾಗಳು, ಈಗ ಬರ್ತಿರುವಂತಹ ಸಿನಿಮಾಗಳ ಮೇಕಿಂಗ್ ಜನಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಿದೆ. ಎಲ್ಲಾನು ಹೋಲ್ಡ್ ಮಾಡ್ತಿರೋದೇ ಆ ಮೇಕಿಂಗ್. ಸೊ ಈ ಒಂದು ಸ್ಟೋರಿ ಲೈನ್ ಹೇಳಿದಾಗ, ಅಂದ್ರೆ ಈ ರಕ್ಕಸಪುರದೊಳ್ ಅಂತ ಹೇಳಿದಾಗ ನಿಮ್ಗೆ ಹೇಗೆ, ಏನೆಲ್ಲ ತಲೆಯಲ್ಲಿ ಓಡ್ತಿತ್ತು ಅಂತ? ನನ್ಗೆ ಇನಿಷಿಯಲಿ ಸಿನಿಮಾ ಟೈಟಲ್ ಇನ್ನ ಡಿಸೈಡ್ ಆಗಿತ್ತು ಅನ್ಸುತ್ತೆ, ಬಟ್ ನನಗ್ ಗೊತ್ತಿರ್ಲಿಲ್ಲ. ನನ್ ಕತೆ ಇದು ಕೇಳಿದಾಗ ಅಫ್ಕೋರ್ಸ್ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ನಮ್ ಸಿನಿಮಾದಲ್ಲಿ ಇರೋದು. ರವಿವರ್ಮ ಸರ್ ಇದು ಸ್ಟಂಟ್ ನಾನು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಾನು ಅವ್ರ ಗೈಡೆನ್ಸ್ ಅಲ್ಲಿ ಸ್ಟಂಟ್ ತುಂಬಾ ಕಮ್ಮಿ ಇದ್ರಲ್ಲಿ ಮಾಡಿಲ್ಲ. ಅಂಡ್ ವಿಲಿಯಂ ಡೇವಿಡ್ ಸರ್ ತುಂಬಾ ಒಳ್ಳೆ ಟೆಕ್ನಿಷಿಯನ್. ಕ್ಯಾಮ್ರಾ ಕ್ವಾಲಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಡೈರೆಕ್ಟರು ಅಷ್ಟೇ, ಅವ್ರದ್ದು ಡೆಬ್ಯೂ ಫಿಲ್ಮ್ ಇದು, ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಪ್ರೇಮ್ ಸರ್ ಜೊತೆ 10 ವರ್ಷದ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಅಂಡ್ ಅವ್ರ ಜೊತೆ ನೀವು ಮಾತಾಡಿದಾಗ್ಲೂ ಅವ್ರೇನು ಹೊಸಬ್ರು ಅಂತ ನಿಮ್ಗೆ ಫೀಲ್ ಬರಲ್ಲ. ತುಂಬಾ ತಿಳ್ಕೊಂಡಿದ್ದಾರೆ ಕ್ರಾಫ್ಟ್ ಬಗ್ಗೆ. ಅಂಡ್ ಆರ್ಟಿಸ್ಟ್ ಅಷ್ಟೇ, ರಾಜ್ ಸರ್ ಈಸ್ ವೆರಿ ಬ್ರಿಲಿಯಂಟ್. ಅಂಡ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ನಾನೇನ್ ಎಕ್ಸ್ಟ್ರಾ ಹೇಳಿ. ಕಾಲೆಲ್ಲ ಎಳಿತಿದ್ರ? ಓ, ಅವ್ರು ಸಖತ್ ತರ್ಲೆ. ಹಂಗೆ ಸ್ವಿಚ್ ಸಖತ್. ಒಂಥರ ಈ ಸಿನಿಮಾ ಶಾರ್ಟ್ಸ್ ಬಗ್ಗೆ ಎಲ್ಲ ಮಾತಾಡಕ್ ಹೋದ್ರೆ ತುಂಬಾ ಡೀಪ್ ಆಗಿ, ಯಾರೋ ಇವ್ರು ಬೇರೆ ಡಿಫ್ರೆಂಟ್ ಪರ್ಸನ್ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಒಂಥರ ಮಕ್ಕಳ ಜೊತೆ ಬೆಳ್ಳಿ ಕ್ಯಾರೆಕ್ಟರ್ ಮಾಡಿದಾರೆ. ಅವಳ ಜೊತೆನೂ ಅಷ್ಟೇ, ತುಂಬಾ ಒಂಥರ ಅವಳ ತರನೇ ಆಡ್ತಿರ್ತಾರೆ. ಇಟ್ಸ್ ಆಲ್ಸೋ ವೆರಿ ಕ್ಯೂಟ್ ಟು ವಾಚ್. ನೀವು ಕೂಡ ತುಂಬಾ ಜೋವಿಯಲ್ ಅಂತ ಎಲ್ರಿಗೂ ಕಾಲ್ ಎಳಿತಿರ್ತೀರಂತ. ಅದೊಂದೇ ಬರೋದು ನಂಗೆ. ಅಂದ್ರೆ ಯಾರಿಗೆಲ್ಲ ಕಾಲ್ ಎಳಿತಿರ್ತೀರ ಸಿನಿಮಾ ಸೆಟ್? ಅಷ್ಟೆಲ್ಲ ಇಲ್ಲ. ಇವ್ರು ಗೌರವ್ ಶೆಟ್ಟಿ ಅವರು ಎಲ್ಲ ಅವ್ರ ಜೊತೆ ನನ್ಗೆ ಇದು ಇಂಟ್ರಾಕ್ಷನ್ ಕಮ್ಮಿ. ಬಟ್ ಅಫ್ಕೋರ್ಸ್ ಅವ್ರ ವರ್ಕ್ ನಾನು ನೋಡಿದೀನಿ. ಗೌರವ್ ಶೆಟ್ಟಿ ಅವ್ರದ್ದು ತುಂಬಾ ಫನ್ನಿ ಇದಾರೆ ಅವರು. ಅಂಡ್ ಎಲ್ರದ್ದು ಏನು ನಮ್ ಇರೋ ರಿಯಲ್ ಲೈಫ್ ಪರ್ಸನಾಲಿಟಿಗೆ ಸ್ವಲ್ಪ ಡಿಫ್ರೆಂಟೇ ಇದೆ ನಮ್ ಪಾತ್ರಗಳು. ಸೊ ಆತರ ಇಂಟ್ರಾಕ್ಟ್ ಮಾಡಿರೋದು ಕಮ್ಮಿನೇ. ಸೊ ಇವಾಗ ಕೊಳ್ಳೆಗಾಲದಲ್ಲೆಲ್ಲ ಶೂಟ್ ಮಾಡಿದ್ರು ಅಂತ ಕೇಳಿದ್ವಿ. ಕೊಳ್ಳೆಗಾಲ ಅಂದ್ರೆ ನಮಗೆ ಭಯ ಆಗತ್ತೆ. ಸೊ ನೀವೇನೆಲ್ಲ ತಲೆ ಇಟ್ಕೊಂಡು? ಆಕ್ಚುಲಿ ಅದ್ ಮಿಸ್ಕನ್ಸೆಪ್ಷನ್. ಕೊಳ್ಳೆಗಾಲ ಅಂದ್ರೆ ಭಯ ಆಗುತ್ತೆ, ಊಟಿ ಅಂದ್ರೆ ಸೂಪರ್ ಆಗಿರುತ್ತೆ. ಅಲ್ಲಿ ಕೊಳ್ಳೆಗಾಲ ಆಕ್ಚುಲಿ ಸೂಪರ್ ಆಗಿತ್ತು, ಒಳ್ಳೆ ವೆದರ್. ನಮ್ಗೇನ್ ಆತರ ಏನ್ ಎಕ್ಸ್ಪೀರಿಯನ್ಸ್ ಎಲ್ಲ ಏನಾಗಿಲ್ಲ, ಎಲ್ಲರೂ ಹೆದರ್ಕೊಳ್ಳೋದು. ಬಟ್ ಚೆನ್ನಾಗಿತ್ತು. ಡಿಫ್ರೆಂಟ್ ವೈಬ್ ನನಗ್ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಿಮಿಲರ್ ಆಗಿ, ಇವಾಗ ನೀವ್ ಬೆಂಗಳೂರಲ್ಲೇ ಚಿಕ್ಕಪೇಟೆ ಒಳಗ್ ಹೋದ್ರೆ ಅದೇ ಬೇರೆ ತರ ಕಾಣಿಸುತ್ತಲ್ವಾ, ಆ ತರ ಅಷ್ಟೇ. ಯಾವ್ದೋ ಒಂದು ಪಾರ್ಟ್ ಅಲ್ಲಿ ಇದೆ. ಬಟ್ ನೀವು ಕೊಳ್ಳೇಗಾಲದಲ್ಲಿ ಮಾಡಿದೀರಾ ಹೇಗಿದೆ ಅಂದ್ರೆ ಆ ತರ ಏನಿಲ್ಲ.
ಚೆನ್ನಾಗಿತ್ತು. ಹೋಗಿದ್ರಲ್ಲ ಹೆಂಗಿದ್ರು ಚೆನ್ನಾಗಿತ್ತು. ಕೊಳ್ಳೇಗಾಲದಲ್ಲಿ ನಾನು ಫಸ್ಟ್ ಕೊಳ್ಳೆಗಾಲ ಅಂದ್ರೆ ರೋಡಲ್ಲಿ ನಿಂಬೆಹಣ್ಣು ಇರುತ್ತೆ ಅನ್ಕೊಂಡೆ. ಯಾರಿಗಾದ್ರೂ ನೀವೇನಾದ್ರೂ ಸಿನಿಮಾ ಆಪರ್ಚುನಿಟಿ ಸಿಗ್ಲಿ ಅಂತ ಏನಾದ್ರು ಮಾಡಿಸ್ಕೊ ಇಲ್ಲ ರೀ, ಹಂಗಿದ್ದಿದ್ರೆ ಎಲ್ಲೋ ಹೋಗಿರ್ಬೇಕಾಗಿತ್ತು. ಕಾಯಿ ತುರಿತಾ ಇದೀನಿ ಮನೇಲಿ. ಹೌದು, ಕೇಳಲೇಬೇಕು. ಅರ್ಚನಾ ಅವರು ಮದ್ವೆ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಅಂದ್ರೆ ನೀವುಗಳೇ ಮಾಡಿದ್ದು. ಎಲ್ಲ ಅನ್ಕೊಂಬಿಟ್ಟಿದ್ದಾರೆ ದುಡ್ಡು ಕೊಟ್ಟು ಕರ್ಸ್ಬಿಟ್ಟಿದೀನಿ ಅಂತ. ಸ್ವಲ್ಪ ನಿಜ ಹೇಳಿ. ಇಲ್ಲ, ಅವ್ರು ದುಡ್ಡು ಕೊಟ್ಟೆಲ್ಲ ಕರ್ಸಿಲ್ಲ. ಅವ್ರ ಮದ್ವೆಗೆ ಇಲ್ಲ, ನಾವೇ ಸ್ವತಃ ಇಂಟ್ರೆಸ್ಟ್ ತಗೊಂಡ್ ಹೋಗಿ ಫುಲ್ ವೈರಲ್ ಮಾಡಿದ್ವು ಅವ್ರು. ಅದೇ ನಾನು ಎಲ್ಲಾರ್ಗು ರೇಗಿಸ್ತಾ ಇದೆ, ಸಿನಿಮಾದಲ್ಲಿ ಏನು ಆಗ್ಲಿಲ್ಲ, ಮದ್ವೆಯಿಂದ ಹಿಂಗಾಗೋಯ್ತು ಅಂತ. ಎಲ್ಲ ಕಟ್ ಮಾಡ್ರಿ, ಹಾಕ್ಬಿಡ್ಬೇಡ್ರಿ. ಹಾ ಹೇಳಿ ಮ್ಯಾಮ್, ಸಾರಿ. ಅಂದ್ರೆ ಹೇಗಿದೆ ತುಂಬಾ honest ಮದ್ವೆ ಆಗಿ ಆದ್ಮೇಲೆ ಜೀವನ? ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನನಗೆ ಗೊತ್ತಿಲ್ಲ, ಬಟ್ ಸಖತ್ ಆರಾಮಾಗಿದ್ದೀನಿ. ಇಷ್ಟಪಟ್ಟವ್ರನ್ನೇ ಮದ್ವೆ ಆಗಿ ಖುಷಿಯಾಗಿ ಖುಷಿ ಖುಷಿಯಾಗಿದ್ದೀರಾ? ಎಲ್ಲೋ ತಿನ್ಕೊಂಡು. ಅಡ್ಗೆ ಎಲ್ಲ ಮಾಡ್ತೀರಾ? ಇಲ್ಲ, ನಮ್ಮ ಅತ್ತೆ ಮಾಡ್ಕೊಡ್ತಾ ನಾನು ತಿಂತೀನಿ. ಹೆಲ್ಪ್ ಅಟ್ಲೀಸ್ಟ್. ಹೆಲ್ಪಾ? ನೋಡಿ ನೆನ್ನೆ ಎಲ್ಲ ಏನೋ ತರಕಾರಿ ಹಚ್ಬಿಟ್ಟು ಇಲ್ಲಿ ಕುಯ್ಕೊಂಡಿದೀನಿ, ಅಷ್ಟೇ ಹೆಲ್ಪ್ ನಂದು. ಅದು ನೀವ್ ಈ ತರ ಮಾಡ್ಕೋತೀರಾ ಅಂತಾನೆ ಕಿಚನ್ ಒಳಗಡೆ ಬಿಡಲ್ಲ ಅನ್ಸುತ್ತೆ. ಬಿಡ್ತಾರೆ ಪಾಪ, ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಡ್ಗೆ ಅಷ್ಟೇ. ತಿನ್ನೋ ಡಿಪಾರ್ಟ್ಮೆಂಟ್. ಬೇಕಾದ್ರೆ ತಿನ್ಬಿಟ್ಟು ನಾನು ಚೆನ್ನಾಗಿ ಹೊಗಳ್ತೀನಿ, ಅವ್ರಿಗೆ ಇನ್ನ ಹುಮ್ಮಸ್ ಬಂದ್ ನಾಳೆ ಇನ್ನ ಚೆನ್ನಾಗಿ ನಾನು ಅಡಿಗೆ ಮಾಡೋ ತರ ಅವ್ರಿಗೆ ನಾನು ಮಾತಾಡ್ಬಿಡ್ಬೋದು. ಬಟ್ ನನಗ್ ಬಿಟ್ಬಿಟ್ರೆ ಮಾಡ್ತೀನಿ, ತಿನ್ನೋರು ಇಲ್ಲ ಯಾರು ನಾನು ಮಾಡೋದು. ಅವರೇ ಬೇಡ ನಮಸ್ಕಾರ ನಮಸ್ಕಾರ ಅವ್ರಿಗೆ ಆ ತರ ಹೇಳಿಲ್ಲ, ನನ್ಗೆ ಅರ್ಥ ಆಗತ್ತಲ್ಲ ಯಾಕೆ ಪಾಪ ಇವ್ರಿಗೆಲ್ಲ ಇವೆಲ್ಲ ಕೊಡ್ಬೇಕು. ಇನ್ನು ಕಾಫಿ ಟೀ ಎಲ್ಲ ಬರುತ್ತೆ? ಅದೆಲ್ಲ ಬರುತ್ತೆ ಮ್ಯಾಮ್. ಬೇಸಿಕ್ ಬ್ಲ್ಯಾಕ್ ಕಾಫಿ ನಾನು ಕುಡಿಯೋದು ಸಿಕ್ಕಾಪಟ್ಟೆ ಈಸಿ ಅದು. ಬಟ್ ನಾನ್ ಮಾಡಲ್ಲ ಅಂತಲ್ಲ, ಕಲಿತೀನಿ. ಬಟ್ ಇನ್ನ ಬರಲ್ಲ. ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇದೆ. ಇನ್ನೇನ್ ಏನೋ ಮಾಡಿಲ್ಲ ಅಂದ್ರೆ ಅದೇ ಮಾಡ್ಕೊಂಡ್ ಕೂತಿರ್ಬೇಕು. ಎಷ್ಟೇ ಅಡಿಗೆ ಕಲೀಲೇಬೇಕು, ಗೋವಿಂದ. ಇನ್ನ ಮಾರ್ಕ್ ಸಿನಿಮಾದಲ್ಲಿ ಮಾಡಿದಿರಾ, ಅದಕ್ಕೆ ಸಿಕ್ಕಾಪಟ್ಟೆ ಪ್ರಶಂಸೆಗಳು ಬರ್ತಾ ಇದೆ ಅರ್ಚನಾ ಅವರಿಗೆ. ಸೊ ಆ ಸಿನಿಮಾ ಬಗ್ಗೆ ಹೇಳೋದಿಲ್ಲ. ಮಾರ್ಕ್ ಐ ಆಮ್ ವೆರಿ ಫಾರ್ಚುನೇಟ್. ನಾನು ಸಿನಿಮಾ ಮಾಡಿದ್ದು ಸುದೀಪ್ ಸರ್ ಸಿನಿಮಾ ಅಂದಿದ್ರೆ ಸುಮ್ನೆ ಪಾಸಿಂಗ್ ಶಾಟ್ ಅಲ್ಲಿ ಇದ್ದಿದ್ರು ನಾನು ಮಾಡಿರ್ತಾ ಇದ್ದೆ. ಒಳ್ಳೆ ರೋಲ್ ಕೊಟ್ಟು ಅವ್ರ ಜೊತೆ ಇಂಟರಾಕ್ಟ್ ಮಾಡೋಕ್ಕೂ ಐ ಥಿಂಕ್ 4-5 ಡೇಸ್ ನಾನು ಸಿನಿಮಾಗೆ ಶೂಟ್ ಮಾಡಿದ್ದೆ. 4-5 ಡೇಸು ಸರ್ ಜೊತೆ ತುಂಬಾ ಖುಷಿ ಆಯ್ತು. ಅಂಡ್ ಅವರು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ನೋಡಿ ಒಂಥರ ನಾವು ಅವ್ರ ಬಗ್ಗೆ ಒಂದು ಅನ್ಕೊಂಡಿರ್ತೀವಲ್ಲ, ಅವ್ರ ಪರ್ಸೆಪ್ಷನ್ ಇರುತ್ತಲ್ಲ, ನನಗೆ ತುಂಬಾ ಇಷ್ಟ ಸುದೀಪ್ ಸರ್ ಮುಂಚೆಯಿಂದ. ಅವ್ರ ಜೊತೆ ಕೆಲಸ ಮಾಡಾದ್ಮೇಲೆ ಇನ್ನ ಹೆಚ್ಚು ಇಷ್ಟ ಆಗಿದೆ. ಅಂದ್ರೆ ಇನ್ನ ಸಿನಿಮಾ ರಿಲೀಸ್ ಆದಾಗ ಕೂಡ ಸಾಕಷ್ಟು ಜನ ಥಿಯೇಟರ್ ಅಲ್ಲೆಲ್ಲ ಡಾನ್ಸ್ ಮಾಡ್ತಾ ಇದ್ರು, ವಿಸಿಟ್ ಕೊಟ್ಟಿದ್ರಿ. ನಾನು ಫಸ್ಟ್ ಟೈಮು ಲೈವ್ ಆಗಿ ಇಷ್ಟ ಜನ ಒಬ್ರಿಗೆ ಹುಚ್ಚು ನಾನು ನೋಡಿದ್ದು. ನನಗೊಂಥರ ಅಯ್ಯೋ ಏನಿದು. ಅಂದ್ರೆ ನಾನ್ ಹೆಂಗೆ ಅಂದ್ರೆ, ನನ್ಗೆ ಯಾರ್ ಕಂಡ್ರೆ ನಿಮ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ ಇತ್ತು ಅಂದ್ರೆ ನಂಗೆ ಮನ್ಸಲ್ಲಿ ತುಂಬಾ ಜಾಸ್ತಿ ನಿಮ್ ಬಗ್ಗೆ ಒಳ್ಳೇದಿರುತ್ತೆ. ಬಟ್ ನಾನ್ ನಿಮ್ಮ ಹತ್ರ ಹೇಳೋದು, ಮ್ಯಾಮ್ ನಿಮ್ ಕಂಡ್ರೆ ನಂಗೆ ಇಷ್ಟ ಇಷ್ಟೇ. ಬಟ್ ಅಷ್ಟು ಎಕ್ಸ್ಪ್ರೆಸ್ ಮಾಡಿ ಹುಚ್ಚತರ ಅಣ ಅಣ ಅಂತೆಲ್ಲ ಎಗ್ರದ್ ನನಗೆ ಅಯ್ಯೋ ಅಂತ. ನಾನು ಹಿಂಗ್ ನೋಡೋದು, ಅವ್ರು ನೋಡೋದು ಖುಷಿ ಆಗತ್ತೆ. ಯಾರು ಒಂದಿನ ನನ್ ಜೊತೆ ಮ್ಯಾಮ್ ಒಂದ್ ಫೋಟೋ ಅಂದ್ರೆ ನಾನು ನಮ್ಮ ಮನೇಲೆಲ್ಲ 3 ದಿನ ಹೇಳ್ತೀನಿ. ಇವತ್ತು ನನ್ ಜೊತೆ ಒಬ್ರು ಫೋಟೋ ಕೇಳಿದ್ರೆ ಗೊತ್ತಾ, ನಾನ್ ಮೋರ್ಗ್ ಹೋಗಿದ್ದೆ, ಅಲ್ಲಿ ನೀವು ಅರ್ಚನಾ ಅಲ್ವಾ ಅಂತ ಕಂಡಿಡಿದ್ರೆ ಗೊತ್ತಾ ಅಂತ 10 ಜನ ಕೇಳಿರ್ತೀನಿ. ಅಷ್ಟು ಜನ. ಮೈಸೂರಲ್ಲಿ ಆಕ್ಚುಲಿ ಜನ ಜಾಸ್ತಿ ಆಯ್ತು ಅಂತ ನಾವೆಲ್ಲ ವಾಪಸ್ ಬಂದ್ವಿ. ಹೌದೌದು, ಇದು ಕೇಳ್ಪಟ್ವಿ ನಾವು. ಇದೆಲ್ಲ ಲಕ್ಕಿ, ಅವ್ರ ಲಕ್ಕಿ, ಹಾರ್ಡ್ ವರ್ಕ್ ಎಲ್ಲ. ಬಟ್ ನಮ್ಗೆ ನೋಡಕ್ ಸಿಗ್ತಾ ಇದೆಯಲ್ಲ ಖುಷಿ. ಅಂಡ್ ಅಲ್ಲಿ ನಮ್ ಜೊತೆ ಫೋಟೋ ತಗೋತಾ ಇದ್ರಲ್ಲ, ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ, ನನ್ ಯಾರು ಅವ್ರಿಗೆ ಗೊತ್ತಿಲ್ಲ. ನೀವು ಅಣ್ಣನ್ ಜೊತೆ ಆಕ್ಟ್ ಮಾಡಿದೀರಾ, ನಮಗ್ ನಿಮ್ ಜೊತೆ ಫೋಟೋ ಬೇಕು ಅಂತ. ವಾ ತಗೊಳ್ಳಿ ಅಷ್ಟೇ. ನಮ್ಗೇನು ಈಗ ರಕ್ಕಸಪುರದೋಳ್ ಸಿನಿಮಾ ರಿಲೀಸ್ ಟೈಮಲ್ಲೂ ಅಷ್ಟೇ ಜನ ಬಂದು ನಿಮ್ಗೆಲ್ಲ ನಿಮ್ ಹೆಸರಿಂದ ಕಂಡಿಡೀನಿ, ಅದು ಇಂಪಾರ್ಟೆಂಟ್ ಇದೆ. ನಮ್ಗೆಲ್ಲ ಗೊತ್ತು, ನಿಮ್ಮ ಸ್ಕಿಲ್ಸ್ ನಾವ್ ನೋಡಿದೇವೆ, ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ. ಥ್ಯಾಂಕ್ಸ್ ರೀ. ಹಂಗೆ ನೀವು ಎಲ್ಲ ನೋಡಿ. Feb 6 ರಕ್ಕಸಪುರದೋಳ್ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ಗೆ ಬಂದು ನೋಡಿ. ನಾ ಬಿಗ್ ಬಾಸ್ ಫಾಲೋ ಮಾಡ್ತಿರ್ತೀರಾ? ಬಿಗ್ ಬಾಸ್ ಮನೆಗೆ ಕಳ್ಸಿದ್ರು ನಿಮ್ಮನ್ನ? ಹೌದು, ನನ್ನ ಆಕ್ಚುಲ್ ಆಗಿ ಶೋ ಬಿಟ್ಟುನೆ ನೋಡಿದೀನಿ. ಬಟ್ ದಿನ ಬೆಳಗ್ಗೆ ದೇವ್ರ ಫೋಟೋ ನೋಡ್ತೀನೋ ಬಿಡ್ತೀನೋ, ಫೋನ್ ಹಿಂಗ್ ತೆಗೆದ್ರೆ ರೀಲ್ಸ್ ಅಲ್ಲಿ ಬರೀ ಬಿಗ್ ಬಾಸ್ ಇರೋದು. ನನ್ಗೆ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಇಷ್ಟ. ನಾನು ಹೋದಾಗ್ಲೂ ಅವ್ರಿಬ್ರಿಗೆ ಮಾತಾಡ್ಸ್ತಿದ್ರಿ. ನಾನು ಕಾವ್ಯಾಗ ಹೇಳ್ದೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತ. ಗಿಲ್ಲಿ ಅವ್ರಿಗೆ
ಇವಾಗ ಅವ್ರದ್ ನೋಡಿದ್ರೆ ಏನೂ ಇಲ್ಲ. ಅವರೆಲ್ಲ ಪಾಪ ಅವ್ರಿಗೆ ನಾವೆಲ್ಲ ಯಾಕಾರು ಬಂದು ಅನ್ನೋ ತರ ಇದ್ರು ಅನ್ಸತ್ತೆ. ಎಲ್ಲ ಗೆಸ್ಟ್ ಅಂತ ಕಳ್ಸಿ ಆ ಅನಾಥ ಆಶ್ರಮ ಮಕ್ಳಿಗೆ ಬರ್ಡೇ ಅಂತ ಹೋದ್ರೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ಬಿಟ್ಟು ಆಯ್ತು ಕೇಕ್ ಕೊಡಿ ಹೋಗಿ ಅಂತಾರಲ್ಲ ಆ ತರ ಇದ್ರು. ಇನ್ ನಾವ್ ಹೋಗಿದ ತಕ್ಷಣ ಹೋಹೋ ಅಂತ ಬಟ್ ಮಾರ್ಕ್ ಸಿನಿಮಾ ಅಂತ ಹೇಳಿ ಫುಲ್ ಎಲ್ಲ ಅವ್ರು ಅವ್ರಿಗೆಲ್ಲ ಸುದೀಪ್ ಸರ್ ಇಷ್ಟ. ಹಾ. ನಾನ್ ನನ್ ಬಗ್ಗೆ ಮಾತಾಡ್ತಾ ಇದೀನಿ, ಬೇರೆಯವ್ರ ಬಗ್ಗೆ ಆಗಲ್ಲ. ಅವ್ರಿಗೆ ನಿಶ್ವಿಕಾ ರೋಶ್ನಿ, ನಿಶ್ವಿಕಾ ನೋಡೋರ್ಗೆ ತುಂಬಾ ಖುಷಿ ಆಯ್ತು. ಆ ಆ, ಮಾಳು ಅವರು ಹಾಡು ಬೇರೆ ಹೇಳಿದ್ರಲ್ವಾ, ರಘು ಸರ್ ಜೊತೆನೂ ಅವ್ರು ವರ್ಕ್ ಮಾಡಿದ್ರು ಅನ್ಸುತ್ತೆ. ನನಗೆ ಎಲ್ರು ಸ್ವಲ್ಪ ಹೊಸ ಪರಿಚಯ. ಹೋಗಿ ಒಳಗಡೆ ಎಲ್ಲ ಮಸ್ತ್ ಮಲೈಕಾ ಅಂತ ಡ್ಯಾನ್ಸ್ ಎಲ್ಲ ಮಾಡಿ ನನ್ ಕರ್ಮ, ನಾನು ಡ್ಯಾನ್ಸ್ ಮಾಡಿದೆ. ಸದ್ಯ ಸ್ವಲ್ಪ ಹಾಕಿದ್ದಾರೆ, ಅದು ಫುಲ್ ಹಾಕಿರ್ಲಿಲ್ಲ. ಇಲ್ಲ ನಮ್ಮ ಮಾನ ಓಕೆ ಮ್ಯಾಮ್, ಅಷ್ಟೊಂದು ನೀವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಇದನ್ನು ಕಟ್ ಮಾಡ್ಬಿಡಿ. ಯಾಕೆ ನಮ್ ಬಗ್ಗೆ ನಾವೇ ಏನಕ್ಕೆ. ಅಲ್ಲ ಚೆನ್ನಾಗ್ ಮಾಡ್ತೀರಾ ಅಲ್ವಾ? ಸೂಪರ್ ಆಗಿ ಮಾಡ್ತೀನಿ. ಆತರ ನನಗೆ ಸಬ್ಜೆಕ್ಟ್ ಸಿಕ್ಕಿಲ್ಲ ಡಾನ್ಸ್ ಮಾಡಕ್ಕೆ. ಸಬ್ಜೆಕ್ಟ್ ಸಿಕ್ಕಿದ್ರೆ ಮುಂದೆ ಮಾಡ್ತೀರಾ. ಚಚ್ಚದೆ ಬಾಂಡ್ ಡ್ಯಾನ್ಸ್ ನೆಕ್ಸ್ಟ್ ಲೆವೆಲ್. ಯಾಕೆ ನಗ್ತಾ ಇದೀರಾ? ಇನ್ನು ಹಿಂಗ್ ನಗ್ತಾ ಇದೀರ ನೋಡ್ರಿ. ಅಲ್ಲ ನೀವ್ ಹೇಳಿದ್ ನೋಡಿದ್ರೆ ಸೂಪರ್ ಆಗಿ ಮಾಡ್ತೀನಿ. ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಆ ತರ ಸಿಗ್ಬೇಕು ನನಗೆ ಆಪರ್ಚುನಿಟಿ, ಸಿಗ್ಬೇಕಷ್ಟೇ. ಸೊ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೋಸ್ಕರ ಒಂದ್ ಸಾಂಗ್ ಕೊಡಿ. ಅವ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇಲ್ಲ ಆಲ್ಬಮ್ ಸಾಂಗ್ ಆದ್ರೂ ಮಾಡ್ಕೊಡಿ ಅಲ್ವಾ ಮ್ಯಾಮ್? ಹೌದೌದು ಮ್ಯಾಮ್, ಕರೆಕ್ಟ್. ಒಳ್ಳೆ ಆಲ್ಬಮ್ ಸಾಂಗ್, ನ್ಯೂ ಇಯರ್ ಪಾರ್ಟಿ ತರ, ಪಾರ್ಟೀಸ್, ಭರತನಾಟ್ಯಂ. ಓ ನಾನು ಹೇಳ್ತಲ್ವಾ, ಕಣ್ಣಲ್ಲಿ ಮಾತ್ರ ನನ್ ಬರೀ ಇಷ್ಟೇ ಡ್ಯಾನ್ಸ್ ಮಾಡೋದು, ಇಲ್ಲಿಂದ ಕೆಳಗೆ ಸುಮ್ನೆ ಹಿಂಗಿರುತ್ತೆ ಅಷ್ಟೇ. ನನ್ ಸೀರಿಯಸ್ ಆಗಿ ಡ್ಯಾನ್ಸ್ ಬರುತ್ತೆ ಅಂತ ಕೇಳ್ತೇವೆ. ಬರುತ್ತೆ ಮ್ಯಾಮ್, ಸಿಕ್ಕಿಲ್ಲ ನನ್ಗೆ ಆಪರ್ಚುನಿಟಿ. ಸೊ ಆಪರ್ಚುನಿಟಿ ಯಾರಾದ್ರೂ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ನೋಡ್ತಿದ್ರೆ ದಯವಿಟ್ಟು ಅರ್ಚನಾ ಅವ್ರಿಗೆ ಕೊಡಿ. ಇದು ನನ್ನ ಕಡೆಯಿಂದ, ನಮ್ಮ ಫಿಲ್ಮಿ ಬೀಟ್ ಕಡೆಯಿಂದ ಒಂದು ಅಪ್ಲಿಕೇಶನ್. ಥ್ಯಾಂಕ್ ಯು. ಓಕೆ, ಇನ್ನ ಸಿನಿಮಾಸ್ ಅಂತ ಬಂದಾಗ ಇವಾಗ ಫೆಬ್ರವರಿ 6th ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಸೊ ಈ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಇಡೀ ಪ್ರಪಂಚ ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತ ಕಾಲ ಕೂಡ ಬಂದಿದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ವೆರಿ ಫಾರ್ಚುನೇಟ್. ಎಷ್ಟೊಂದು ಪ್ರಾಜೆಕ್ಟ್ಸ್ ಅಷ್ಟೇ ನಮಗ್ ಗೊತ್ತಿರುತ್ತೆ ಇದ್ರ ಕ್ಯಾಲಿಬರ್ ಏನು, ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ. ಅಂಡ್ ಬೇರೆ ಇಂಡಸ್ಟ್ರಿ ಅವರು, ಬೇರೆ ಸೆಟ್ ಆಫ್ ಆಡಿಯನ್ಸು ಅದನ್ನ ಕಂಡು ಹಿಡಿದು ನೋಡಿ, ಇವಾಗ ಗಂಟು ಮೂಟೆಯಿಂದ ಪ್ರಾಬಬ್ಲಿ ವೇವ್ ಶುರು ಆಯ್ತು ಅಂತ ನನ್ನ ಅನಿಸಿಕೆ. ಆ ಟೈಮಲ್ಲಿ ಅವರೆಲ್ಲ ಕನ್ನಡ ಸಿನಿಮಾನ ಅದ್ ನೋಡ್ದೆ ಸೂ ಫ್ರಮ್ ಸೋನು ಅಷ್ಟೇ ಎಲ್ಲ ಹೊಗಳ್ದಾಗ, ಏನೋ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ನಮ್ಗೇನೋ ಖುಷಿ. ಕನ್ನಡ ಹಿಂಗ್ ಹೇಳ್ತಾರೆ. ಇವಾಗ ನಾವ್ ಯಾವ್ದಾರು ತಮಿಳ್ನಾಡು ಯಾವುದೋ ಒಂದು ಹೋದ್ರುನು, ಎಲ್ಲೋ ಒಂದ್ ಕಡೆ ವಿಷ್ಣುವರ್ಧನ್ದು ಯಾರ್ದಾರು ಫೋಟೋ ಇದ್ರೆ ನಾವು ಅಯ್ಯೋ ಇವ್ರು ವಿಷ್ಣುವರ್ಧನ್ ಫೋಟೋ ಹಾಕೊಂಡಿದ್ದಾರೆ, ಅದೇನೋ ಒಂದು ಸೊ ಹಾಗೆ ನಾವು ಮಾಡಿದೀವಿ ಬಿಟ್ಟಿದೀವಿ, ಸೆಕೆಂಡರಿ. ಬಟ್ ನಮ್ಮ ಕನ್ನಡ ಚಿತ್ರಗಳನ್ನ ಹೊಗಳ್ತಾ ಇದಾರೆ, ಅವ್ರು ನೋಡ್ತಿದಾರೆ. ನಾವ್ ಇಷ್ಟು ವರ್ಷ ನೋಡ್ಕೊಂಡ್ ಬಂದಿದೀವಿ, ಅವ್ರಿಗೆ ಇವಾಗ ಅದು ಇದು ಗೊತ್ತಾಗ್ತಿದೆ. ಅವಾಗ ತುಂಬಾ ಖುಷಿ ಇದೆ. ಏನಾದ್ರೂ ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಬಂದ್ರೆ ಮಾಡ್ತೀರಾ? ಅಂದ್ರೆ ಇತ್ತೀಚೆಗೆ ಅಂದ್ರೆ ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಹೆಚ್ಚಾಗ್ತಾ ಇದೆ. ಹಾಗೆ ಸ್ಟಂಟ್ಸ್ ಇರುತ್ತೆ, ಫೈಟ್ಸ್ ಇರುತ್ತೆ. ಈಗ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ, ಲೂಕ ಆಗಿರ್ಬೋದು, ಈ ತರ ಸಿನಿಮಾಗಳು. ಆತರ ಬಂದ್ರೆ ಮಾಡ್ತೀರಾ? ಮ್ಯಾಮ್, ನಾನ್ ಒಂದ್ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅವ್ರಿಗೆ ಅನ್ಸಿ ಏನಾರು ನನ್ನ ಕರೆದ್ರೆ, ಐ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಟು ಎಕ್ಸ್ಪ್ಲೋರ್. ಇವಾಗ ನನಗೆ ಇವಾಗ ಅನ್ಕೊಳ್ಳಿ, ನೀವು ಚಿತ್ರಾನ್ನ ಪುಳಿಯೋಗರೆ ತಿಂದಿದ್ದೀರಾ ಲೈಫಲ್ಲಿ, ನಿಮಗ್ ಫಸ್ಟ್ ಟೈಮ್ ಸೂಶಿ ತಿನ್ಸ್ಬಿಟ್ರೆ ಹೋ ಇದೇನ್ ಹಿಂಗಿದೆ ಅಂತ, ಆ ತರ ನಂಗ್ ಸೆಟ್ ಆಫ್ ಸ್ಕಿಲ್ಸ್ ನನ್ನ ಹತ್ರ ಇದೆ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಡಿರೆಕ್ಟರ್ಸ್ ಇಲ್ಲ, ಈ ತರ ನಾನು ನೋಡ್ತಿದ್ದೀನಿ ನಿಮ್ನ, ಯು ಕ್ಯಾನ್ ಡೂ ದಿಸ್ ಅಂತ ಅಂದ್ರೆ, ಐ ರಿಯಲಿ ವಾಂಟ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಸೊ ಆ ತರ ಸಿನಿಮಾಗಳು ನಿಮ್ಗೆ ಬರ್ಲಿ ಅಂತ ನಾವು ಆಶಿಸ್ತೀವಿ. ಅಂಡ್ ಇನ್ನ ನೀವು ತುಂಬಾ ಬಿಟ್ಕೊಟ್ಟಿಲ್ಲ ರಕ್ಕಸಪುರದ ಸಿನಿಮಾ ಬಗ್ಗೆ. ಯಾಕಂದ್ರೆ ಡೈರೆಕ್ಟರ್ ನೀವ್ ಅವ್ರನ್ನೇ ಕೇಳಿ, ಅವ್ರು ಹೇಳ್ತಾರೆ. ಯಾಕಂದ್ರೆ ನಾನು ಒಂದ್ ಹೇಳಿದ್ರೆ ಫುಲ್ ಕತೆ ಹೇಳ್ಬಿಡ್ತೀನಿ, ಅದಕ್ಕೆ ನಾನು ಹೇಳ್ದಿರೋದೇ ಬಾಕಿ, ಹೇಳ್ದಿರೋದೇ ಒಳ್ಳೇದು. ಇನ್ನ ಮಗು ಬಗ್ಗೆ ಹೇಳ, ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು. ಇಲ್ಲ ಮಗಳು ಅಂತ ಯಾರು ಹೇಳಿದ್ರು ನಿಮ್ಗೆ? ನನ್ನ ಫ್ರೆಂಡ್ ಮಾಡಿರೋದು, ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮತ್ತೆ ರಿಷಬ್ ಸರ್, ಸಾರಿ ರಾಜ್ ಸರ್ ವೈಫ್ ಅಂತ ಹೇಳ್ಬಿಟ್ಟು ಕೂಡ ಯಾರು ಹೇಳಿದ್ರು? ಇಲ್ವಲ್ಲ, ಇದೇ ಕನ್ಫ್ಯೂಷನ್ ನಿಮ್ಗೂ ಇದ್ರೆ. Feb 6th ರಕ್ಕಸಪುರದೋಳ್ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಾ ವೀಕ್ಷಕರಿಗೆ ಸಿನಿಮಾ ಬಗ್ಗೆ? ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದೀವಿ.
ಅಂಡ್ ಕನ್ನಡ ಸಿನಿಮಾಗಳು ಎಷ್ಟೊಂದು ರಿಲೀಸ್ ಆಗದೆ ಕಷ್ಟ ಆಗಿದೆ ಹೌದು. ಈಗ. ಬಟ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ತುಂಬಾ ಖುಷಿ. ಅಂಡ್ ನಾವು ಮಾಡಿರೋ ಕೆಲಸ ನೀವು ನೋಡ್ಬೇಕು, ಅದರಿಂದ ನಮ್ಗೆ ಇನ್ನ ಮೋಟಿವೇಶನ್ ಬರುತ್ತೆ ಮುಂದೆ ಕೆಲಸ ಮಾಡೋದಕ್ಕೆ. ಆ, ಒಳ್ಳೆ ಕಂಟೆಂಟ್ ಸಿನಿಮಾ, ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ವಿಲಿಯಂ ಡೇವಿಡ್ ಸರ್, ರವಿ ವರ್ಮಾ ಸ್ಟಂಟ್ ಮಾಸ್ಟರ್, ಅಂಡ್ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಿಮಗೆ ಈಗ ಬರ್ತಿರುವಂತಹ ಸಿನಿಮಾ ರಕ್ಕಸಪುರದೋಳ್ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಲಿ, ಹಾಗೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸೋ ಥರ ಆಗಲಿ, ನಮ್ಮ ಕನ್ನಡನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಿ ಬೇರೆ ಬೇರೆ ಭಾಷೆಗಳಲ್ಲೂ ಸಿಗಲಿ ಅವಕಾಶ ಅಂತ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದನ ಅವರೇ, ಥ್ಯಾಂಕ್ ಯು ಸೋ ಮಚ್.